ಇವರು ಉತ್ತರ ಕರ್ನಾಟಕದ ಜನಪ್ರಿಯ ಯೂಟ್ಯೂಬರ್. ಒಂದು ಶಾರ್ಟ್ ಫಿಲ್ಮಲ್ಲಿ ಹೆಲಿಕಾಪ್ಟರ್ನ ಬಳಕೆ ಮಾಡಿರೋ ಹೆಗ್ಗಳಿಕೆ ಇವರಿಗಿದೆ. ದೃಶ್ಯ ಮಾಧ್ಯಮವನ್ನು ಪ್ರಭಾವಶಾಲಿಯಾಗಿ ಬಳಕೆ ಮಾಡೋ ಕಲೆ ಹಾಗೂ ಬರವಣಿಗೆ ಇವರಿಗೆ ಸಿದ್ಧಿಸಿದೆ. ಜನರು ಇವರನ್ನು ಪ್ರೀತಿಯಿಂದ ಮಲ್ಲಪ್ಪ ಸಾಹುಕಾರ್ ಅಂತ ಕರೀತಾರೆ. ಅಲ್ಲಿನ ಜನಪದ ಹಾಡುಗಳನ್ನು ಜನಪ್ರಿಯಗೊಳಿಸೋದ್ರ ಜೊತೆಗೆ ಅಲ್ಲಿನ ಪ್ರತಿಭಾವಂತ ಕಲಾವಿದರನ್ನು ಇವರು ನಮಗೆ ಪರಿಚಯಿಸಿದ್ದಾರೆ. ಸಾಲು ಸಾಲು ಶಾರ್ಟ್ ಫಿಲ್ಮ್ಗಳ ಮೂಲಕ ನಮ್ಮನ್ನು ಮನರಂಜಿಸ್ತಾ ಬಂದಿರೋ ಮಲ್ಯ ಬಾಗಲಕೋಟೆ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಮಸ್ತ್ ಅದೇನ್ರಿ. ಇಷ್ಟೊತ್ತೆಲ್ಲ ಹೇಳಿದ್ದು ನನ್ನ ಬಗ್ಗೆ ರೀ. ನನಗ ಡೌಟ್ ಬರತ್ತಿ ಏನು ಮಾಡಿನಪ್ಪ ಅಂತ. ಇನ್ನು ಬಹಳ ಇದೆ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ. ಇದು ಒಂದು ಚಿಕ್ಕ ಪರಿಚಯ ಅಷ್ಟೇ, ತುಂಬ ತಿಳ್ಕೊಳ್ಳೋದು ಇದೆ. ಯಾವಾಗ ಅನ್ಸಿದ್ದು ಸರ್ ಇದನ್ನು ನಾವು ತುಂಬ ಸೀರಿಯಸ್ ಆಗಿ ತಗೋಬಹುದು? ಬಹುಶಃ ಮೊಂಬತ್ತಿ ಆರಿಸೋ ಒಂದು ಸರಣಿ ನಿಮಗೆ ಬಹಳ ಹೆಸರು ಕೂಡ ತಂದುಕೊಡ್ತು. ಯಾವಾಗ ಅನಿಸಿದ್ದು ಇದನ್ನು ನಾವು ತುಂಬ ಸೀರಿಯಸ್ ಆಗಿ ತಗೋಬಹುದು ಅಂತ? ಆ್ಯಕ್ಚುಲಿ ಇದಕ್ಕಿಂತ ಬಿಫೋರ್ ನಾನು ಕೆಲಸ ಮಾಡ್ತಿದ್ದೀನಿ ರೀ. ಇದು ನನಗೆ ಏನಾದ್ರು ಖುಷಿ ಕೊಡೋ ಕೆಲಸ. ಮೊದಲೆಲ್ಲ ನಾಟಕ ಮಾಡ್ತಿದ್ವಿ, ಶಾಲೆ ಒಳಗೆ ಕೋಲಾಟ ಆಡ್ತಿದ್ವಿ. ಇಂಥವೆಲ್ಲ ಮಾಡ್ಕೊತ ಅದು ಒಂಥರ ಈ ಮೊಬೈಲ್ ಬಂದಾಗ ಇನ್ ಫ್ಯೂಚರ್ ವಯಸ್ಸಾದ್ಮ್ಯಾಗ ನಾ ಏನು ಮಾಡೀನಪ್ಪ ಅಂತ ನೋಡೋಕೆ ಹಿಂದಿನ ಮಂದಿಗೆ ಏನಿದ್ದು ಫೋಟೋಗಳು ಇರ್ತಿದ್ದು. ನಾ ಏನು ಮಾಡೀನಿ ನನ್ನ ಸಣ್ಣ ವಯಸ್ಸಿನಾಗ ಅಂತ ಅನ್ನೋಕೆ ಫೋಟೋ ಯಾಕಿರ್ಬೇಕು, ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ನಾ. ಸುಮ್ಮನೆ ಏನೋ ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡ್ಕೊಂಡು ಜನ ನೋಡ್ತಾರೆ ಬಿಡ್ತಾರೆ ಸೆಕೆಂಡ್ರಿ. ಬಟ್ ನಾನು ವಯಸ್ಸಾದಾಗ ಗಿಡದ ಕಟ್ಟಿ ಕೂತು 4 ಮಂದಿ ನನ್ನ ದೋಸ್ತರು ಇರ್ತಾರೆ, ವಯಸ್ಸಾದಾರ ಇರ್ತಾರೆ. ಅವಾಗ ಅವ್ರಂತೆ ಏನೂ ಇರೋಂಗಿಲ್ಲ, ಬರೀ ಫೋಟೋ ಇರ್ತಾವೆ ಅಥವಾ ಏನೋ ಇರ್ತಾವೆ. ಅವಾಗ ನಾವು ಅವ್ರಿಗೆ ತೋರಿಸ್ತೀನಿ, ನೋಡ ಆ ವಯಸ್ಸನ್ನ ಹೆಂಗೆ ಮಾಡ್ತಿದ್ದೆ ಅಂತೇಳಿ. ಆ ವ್ಯೂಸ್ ಸಂಬಂಧ ವ್ಯೂಸ್ ಬರುತ್ತೆ, ಅದರಿಂದ ಏನೋ ಒಂದು ರೆವೆನ್ಯೂ ಜನರೇಟ್ ಆಗುತ್ತೆ. ಅದು ಏನು ಮ್ಯಾಟ್ರ್ ಅಲ್ಲ. ಬಟ್ ನನಗೆ ಖುಷಿ ಏನಂತಂದರೆ ವಯಸ್ಸಾದ್ಮೇಲೆ ನಾವು ಹೊಳ್ಕೊಂತ ನೋಡೋಕೆ ಅಂತ ವಿಡಿಯೋಸ್ ಇರ್ತಾವೆ ಅಂತೇಳಿ ಅದ್ರ ಸಂಬಂಧ ಚಾಲೂ ಮಾಡಿದ್ದು ವಿಡಿಯೋ. ಅದು ಏನಂದ್ರೆ ಹಾಬೀಸ್ಗೋಸ್ಕರ ಮಾಡಿದೆ, ಬಟ್ ಈಗ ಅದು ಪ್ರೊಫೆಷನ್ ಆಗ್ಬಿಡ್ತಾರೆ. ಹಾಂ ಹೌದು. ಅಂದರೆ ಅದೇ ನಮಗೆ ಗೊತ್ತಿರಲ್ವೇನೋ, ನೀವು ಹೇಳ್ದಂಗೆ ಅದು ಹವ್ಯಾಸ ಅಂತ ಮಾಡ್ಕೊಂಡಿರ್ತೀವಿ. ಅದು ಯಾವಾಗ ಹಿಂಗೆ ವೃತ್ತಿ ಆಗೋಗುತ್ತೋ ಹೇಳೋದಕ್ಕೆ ಆಗೋದಿಲ್ಲ. ಈ ಒಂದು ಜನರಿಂದ ಒಂದು ಪ್ರತಿಕ್ರಿಯೆ ಬರೋಕ್ಕೆ ಶುರು ಆಗಿದ್ದು ಯಾವಾಗ? ಒಂದು ಬಿಫೋರ್ ಟಿಕ್ ಟಾಕ್ ಬರೋಕ್ಕಿಂತ ಮೊದಲ ಈಗ ಮ್ಯೂಸಿಕಲ್ ಅಂತೈತ್ರಿ, ಕೆಲವೊಂದು ಡಬ್ ಸ್ಮ್ಯಾಶ್ ಅಂತಿದ್ದು. ಅವಾಗ ನಾನು ಯೂಟ್ಯೂಬ್ ಅವಾಗ ಅದಕ್ಕಿಂತ ಬಿಫೋರ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ರೀ ನಾನು. ಅಂದರೆ ನಿಮ್ಮ ಸ್ವಂತ ವಾಯ್ಸಲ್ಲೇ ನೀವು ವಿಡಿಯೋಸ್ ಮಾಡ್ತಿದ್ದಿತ್ತು? ಸ್ವಂತ ವಾಯ್ಸಲ್ಲಿ. ಅವಾಗ ಏನು ಮಾಡಿದೆ, ಇದು ನಾಗವಲ್ಲಿ ಅಂದ್ರೆ ಆಪ್ತ ಮಿತ್ರ ಸಿನಿಮಾದಾಗ ಸೌಂದರ್ಯ ಅವ್ರದ್ದು ಏನೋ ಒಂದು ಬರುತ್ತೆ ರೀ ಸೀನ್. ಒದ್ದು ಏನೋ ಒಂದು ಅವ್ರ ಡೈಲಾಗ್ ಅಂತಾರೆ, ನೀ ಇವತ್ತು ರಮೇಶ್ ಅವ್ರ ಅಂತಾರೆ, ನೀವು ಹೋಗಕ್ಕೆ ಹೋಗ್ಬೇಡ ಇಲ್ಲಿ ಅಂತೇಳಿ. ಅದನ್ನು ನಾನು ರಮೇಶ್ ಅರವಿಂದ್ ಸರ್ ಪಾತ್ರದಾಗ ನಾನು ಹಾಕ್ಕೊಂಡು ಸೌಂದರ್ಯ ಅವ್ರ ಪಾತ್ರದ ಓಡನಲ್ಲಿ ಸಿಂಕ್ ಮಾಡಿ ಬಿಟ್ಟಿದ್ದೀನಿ ರೀ. ಅದು ಫೇಸ್ಬುಕ್ನಾಗ ಹೆವಿ ಓಡಿ ಒಳ್ಳೆ ಕಮೆಂಟ್ ಬಂದು ರೀ, ಭಾರಿ ಐತೆ ಅಂತೇಳಿ. ಆವಾಗ ಒಂದು ಥರ ಇನ್ಸ್ಪೈರ್ ಆಗಿ 2 ಕ್ಯಾರೆಕ್ಟರ್ 4 ಕ್ಯಾರೆಕ್ಟರ್ ನಾನು ಮಾಡಕತ್ತೀನಿ ರೀ. ಮತ್ತು ಒಬ್ಬನೇ, ಬಟ್ ಇನ್ನೊಬ್ರಂತ ಒಬ್ಬ ಆರ್ಟಿಸ್ಟು ಅವಾಗೇನು ಗೊತ್ತಿದ್ದಿಲ್ಲ ರೀ. ಬಟ್ ನಾನು ಮಾಡಕತ್ತೇನೆ ಪಾತ್ರಗಳನ್ನೆಲ್ಲ. ಅದು ಮಾಡ್ತಾ ಸ್ವಲ್ಪ ಇಲ್ಲಿ ಬಂತು. ಅದೇ ನೀವು ಆಪ್ತ ಮಿತ್ರ ಅಂತ ಹೇಳಿದ್ರಲ್ಲ, ಯಾರಿಗೂ ಆ ಥರ ಹೊಳೆದಿರೋದಿಲ್ಲ. ಸೊ ನೀವೇನೋ ಮಾಡಿದಾಗ ತುಂಬಾ ಅದು ವಿಭಿನ್ನ ಅಂತ ಅನ್ಸುತ್ತೆ, ನಗು ಬರುತ್ತೆ, ಖುಷಿ ಆಗುತ್ತೆ ನೋಡೋದಕ್ಕೆ. ನೀವು ಸುಮಾರು ಸರಣಿಗಳು ಮಾಡಿದ್ದೀರಾ, ಎಪಿಸೋಡ್ಸ್ ಅಂತ ಮಾಡಿದ್ದೀರಾ. ಅದರಲ್ಲಿ ಗುಲಾಬ್ ಜಾಮೂನ್ ಅನ್ನೋ ಒಂದು ಇತ್ತೀಚೆಗೆ ಬಿಡುಗಡೆ ಆಗಿದ್ದು, ಅದು ಸುಮಾರು ಎಪಿಸೋಡ್ ಆಗಿ 18 ಎಪಿಸೋಡ್ ಮಾಡಿದ್ದೀರಾ. ಪ್ಲಾನ್ ಮಾಡಿದಾಗ ಅದು 18 ಎಪಿಸೋಡ್ ಹೇಗೆ ಶುರು ಆಗಿದ್ದ ಆ ಒಂದು ಪ್ರಾಜೆಕ್ಟ್? ಗುಲಾಬ್ ಜಾಮೂನ್ ಹೆಂಗೆ ಬಂತಂದ್ರೆ, ನಾನು ಎಲ್ಲ ಕ್ಯಾರೆಕ್ಟರ್ ಮಾಡಿದ್ದೀನಿ ರೀ. ಗಂಡ ಹೆಂಡ್ತಿವು ಹೆಂಗಂದ್ರೆ ಸಿಟ್ಟು ಅಂದ್ರೆ ಹೆಂಡತಿ ಮ್ಯಾಗ ಸಿಟ್ಟು ಮಾಡೋದು, ಪ್ರೀತಿ ಮಾಡೋದು. ಬಟ್ ನಾ ಇದು ಇನ್ನೊಂದು ಜನ ಟಚ್ ಮಾಡಿದ್ದಿಲ್ಲ, ಅವ್ನಿಗೆ ಏನೂ ಗೊತ್ತಿಲ್ಲ, ಬಟ್ ಏನು ಸಿಟ್ಟು ಮಾಡ್ತಾಳೆ, ರಿವರ್ಸ್ ಕ್ಯಾರೆಕ್ಟರ್. ನಾನು ಏನು ಮಾಡ್ತಿದ್ನಿ ಅದು ಹುಡುಗಿ ಆ ಥರ ಇದ್ರೆ ನಾನು ಓಕೆ ಇನ್ನೊಂದು ಹುಡುಗಿ ಇಟ್ಕೊಂಡು ಹೆಂಡತಿಗೆ ಮೋಸ ಮಾಡ್ತಿರ್ತೀನಿ. ಸರಿ, ನನ್ನ ಹೆಂಡತಿ ಆಗಿ ಬಂದಾಕಿ ಒಬ್ಬ ಲವರ್ ಇರ್ತಾನೆ, ಅವ ನಾ ಏನು ರಿಯಾಕ್ಟ್ ಮಾಡ್ಬೇಕು. ಬಟ್ ಈ ಪಾತ್ರನ ಜನಕ್ಕೆ ಸ್ವಲ್ಪ ಇನ್ನೂ ಟಚ್ ಆಗ್ಬೇಕಂದ್ರೆ ನಾನು ಸೀದಾ ಓಕೆ ಡೈಲಾಗ್ ಹೇಳಿ ಏನೋ ಒಂದು ಮಾಡಿದ್ದಂದ್ರೆ ಅವನು ಮುಗ್ಧತೆ ಅಥವಾ ಆ ಫೀಲ್ ಕೊಡ್ದಿತ್ತೋ ಬಿಡ್ತೋ ಗೊತ್ತಿಲ್ಲ. ಬಟ್ ಆ ಪಾತ್ರನ ಇದನ್ನು ಡಿಫ್ರೆಂಟಾಗಿ ಮಾಡಬೇಕು. ಎಲ್ಲ ಥರ ಮಾಡಿಬಿಟ್ಟಿನಿ, 150 ವಿಡಿಯೋ ಆಗ್ಬಿಟ್ಟವು. ಬಟ್ ಇದನ್ನು ಡಿಫ್ರೆಂಟಾಗಿ ಮಾಡಬೇಕು ಗುಲಾಬ್ ಜಾಮೂನ್ ಅಂದಾಗ ನನಗೆ ಬಂದಿದ್ದು, ಇಲ್ಲ ಒಂದು 3 ಕ್ಯಾರೆಕ್ಟರ್ ಮಾಡಿ ತೋರಿಸ್ತೀನಿ. ನಮ್ಮ ಹುಡುಗರಿಗೆ ಹೇಳೋದು ನಾನು ಒಂದು 3 ಕ್ಯಾರೆಕ್ಟರ್ ಮಾಡ್ತೀನಿ, ಇದ್ರಾಗ ಇದಕ್ಕೆ ಯಾವ ಸೂಟ್ ಆಗುತ್ತೆ, ಇಲ್ಲಿ ಮುಗ್ಧ ಬೇಕು, ಪ್ಯಾಲ್ ಅನಿಸ್ಬೇಕವ. ಸರಿ ಅಂತೇಳಿ ನಮ್ಮ ಪಾತ್ರ ಮಾಡಿದಾಗ ಅದು ಒಂದು ಮಾತಾಡ್ತಾನೆ ಮಾತನ್ನ ನುಂಗಿ ಬಿಡ್ದಿರುತ್ತೆ ಅದು ಪೂರಾ. ಓವರ್ ಎಕ್ಸೈಟ್ಮೆಂಟ್ ಅಂತಾರಲ್ಲ, ಅದನ್ನ ತೊಗೊಂಡು ಹಿಂಗೆ ಅಂದ್ಬಿಟ್ಟೆ, ಇದು ಭಾರಿ ಸೂಟ್ ಆಗೋದು. ನಾನು ಅದು ಫಸ್ಟ್ನೇ ಎಪಿಸೋಡ್ ಶೂಟ್ ಮಾಡೋ ಮುಂದಾಗ ನನಗೆ ಆ್ಯಕ್ಟಿಂಗ್ ಮಾಡಾಕತ್ತೀನಿ, ಬಟ್ ಬಿದ್ಬಿದ್ದನಾಗತ್ತೆ ರೀ. ಆ್ಯಕ್ಚುಲಿ ಶೂಟಿಂಗ್ನಾಗ ಯಾವಾಗ ಬಿದ್ದಿರ್ತೀವೋ ಅವಾಗ ಫೇಲ್ ಆಗಿರ್ತಾವೆ ನಮ್ಮ. ಯಾಕಂದ್ರೆ ನೀವು ನಗಬಾರ್ದು, ಜನ ನಗಬೇಕು. ನಾವು ನಗಾಕತ್ತಿದ್ದು ನಮ್ಮನ್ನು ನೋಡಿ ನಾವು ಏನಂತೀವಲ್ಲ ಸುಮ್ಮನೆ ಅದೇನೋ ಡಬಲ್ ತಿಳ್ಕೊಂಡು ಅದಕ್ಕೆ ನಗ್ತಿರ್ತೀವಿ. ಬಟ್ ಅಲ್ಲಿ ಹೆವಿ ನಗಾಕತ್ ಬಿಡ್ರಿ,
ಪಕ್ಕಾ ಫೇಲ್ ಆಗತ್ತದ ಅಂತೇಳಿ. ಬಟ್ ಆಮೇಲೆ ಒಂದೇ ಎಪಿಸೋಡ್ ಬಿಟ್ಟಾಗ ಗೊತ್ತಾಯ್ತು ಡಿಫ್ರೆಂಟ್ ಬಂತು. ನನ್ನ ಕ್ಯಾರೆಕ್ಟರ್ ಫೇಕ್ ಅನಿಸ್ಲಿಲ್ಲ, ಬಟ್ ಹತ್ರ ಆಗ್ಬಿಡ್ತೀರಿ ಅದು. ಹೌದು. ಇದಕ್ಕೆ ಯಾಕೆ ಗುಲಾಬ್ ಜಾಮೂನ್ ಅಂತಾನೆ ಹೆಸರು ಚೂಸ್ ಮಾಡಿದ್ದು ನೀವು? ಆ್ಯಕ್ಚುಲಿ ಕತೆ ಸ್ವೀಟ್ ಐತ್ರಿ ಇದು ಪೂರ ಒಂದೇತೆ. ಪ್ಲಸ್ ಆ ಗುಲಾಬ್ ಜಾಮೂನ್ ನಾನು ಏನು ಹಿಂದೆ ಬಂದಿರ್ತಾಳೆ ರೀ, ಆಕೆ ಫೇವ್ರೇಟ್ ಫುಡ್ ಅದು. ಲಾಸ್ಟಿಗೂ ಫಸ್ಟಿಗೆ ಸ್ಟಾರ್ಟ್ ಆಗೋದು ಗುಲಾಬ್ ಜಾಮೂನು, ಲಾಸ್ಟಿಗೆ ಗುಲಾಬ್ ಜಾಮೂನು ನನಗೆ ಇಷ್ಟ ಅಂತಾರೆ. ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಒಳಗೆ ಗುಲಾಬ್ ಜಾಮೂನ್ ತಂದಿಡ್ರಿ ಅಂತಾರೆ. ಅದನ್ನೇನೋ ಸ್ವೀಟಾಗಿ ಹೋಗುವಂಥ ಒಂದು ಸ್ಟೋರಿ ಇದೆ ಅದು. ಭಾಳ ಸೂಕ್ತವಾಗಿ ಇದೆ ಅಂತ ಹೇಳಿ. ಬಟ್ ಇದಕ್ಕೆ ಇನ್ಸ್ಪೈರ್ ಆಗಿದ್ದ ಅಪ್ಪು ಸರ್ ರೀ, ಮಿಲನ ಸಿನಿಮಾ. ಹಾಂ, ಮಿಲನ ಒಳಗೆ ಅದೈತಿ, ಬಟ್ ಅವರು ಕಮರ್ಷಿಯಲ್ ತೋರಿಸಿದ್ರು. ಬಟ್ ನಾನು ಇದನ್ನು ನನ್ನ ಬಜೆಟ್ನಾಗ ಒಂದು ಲೋ ಬಜೆಟ್ ಗುಲಾಬ್ ಜಾಮೂನ್ ರೀ, ಲೋ ಬಜೆಟ್ ಮಿಲನ. ಹೌದು ಸರ್. ಆದರೆ ನಿಮ್ಮನ್ನ ಎಷ್ಟೊಂದು ಜನ ಇವತ್ವರೆಗೂ ಮಲ್ಲಪ್ಪ ಸಾಹುಕಾರ ಅಂತಾನೆ ಗುರುತಿಸ್ತಾರೆ, ಪ್ರೀತಿಯಿಂದ ಕರೀತಾರೆ. ಹಾಗೆ ಅದು ಒಂದು ಸರಣಿನೂ ಅದರದೇ ಆದ ಒಂದು ಹಿಟ್ ಆಗಿತ್ತು. ಮಲ್ಲಪ್ಪ ಸಾಹುಕಾರ ಬಗ್ಗೆ ಸ್ವಲ್ಪ ಹೇಳಿ. ಮಲ್ಲಪ್ಪ ಸಾಹುಕಾರ ಅಂತಂದ್ರೆ ನಾನು ನನ್ನ ಫೇಸ್ಬುಕ್ ಪ್ರೊಫೈಲಲ್ಲಿ ನಮ್ಮ ಮುತ್ಯ ಅದನ್ರಿ, ನಮ್ಮ ಅವ್ವನಪ್ಪ ಅವರು ಪಟಕ ಉಡ್ತಾರೆ, ರೇಷ್ಮೆ ಪಟಕ ಅಂತಾರೆ ಅದಕ್ಕೆ, ತೆಲಿಗೆ ಸುತ್ತ ರುಮಾಲ್ ಅಂತಾರಲ್ಲ ಅದು. ಅದು ನಮ್ಮ ಅಜ್ಜ ಜಾತ್ರೆಗೆ ಹೋದಾಗ ನನಗೆ ರೇಷ್ಮೆ ಪಟಕ ಉಡಿಸಿ ಹೆಂಗೆ ಕಾಂತ ನನ್ನ ಮೊಮ್ಮಗ ಅಂತೇಳಿ ಅವಾಗ ನಾನು ಫೋಟೋ ತೊಗೊಂಡಿದ್ದೆ. ನನ್ನ ಫೇಸ್ಬುಕ್ ಪ್ರೊಫೈಲ್ ಅದಾಯ್ತು ರೀ. ಇದು ಪಟಕದ ಮ್ಯಾಗ ಒಂದು ಗೌಡನ್ ಕ್ಯಾರೆಕ್ಟ್ ಮಾಡಿದ್ರೆ ಹೆಂಗೆ ಅಂತೇಳಿ ಯೋಚನೆ ಮಾಡಿ ಅದನ್ನು ಸ್ವಲ್ಪ ರೇಟಿಂಗ್ ಚಾಲೂ ಮಾಡಿದೇವೆ ರೀ. ಅವಾಗ ಸ್ವಲ್ಪ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮಲ್ಲಪ್ಪ ಸಾಹುಕಾರ ಬಟ್ ಅವ್ನು ಎಲ್ಲ ಥರ ಗುಣ ಅದಾವೆ. ಅವ ಹುಡುಗಿಯರದು ಇದು ಇರ್ತೈತೆ, ರಿಲೇಷನ್ ಇರ್ತೈತಿ, ಪ್ಲಸ್ ಊರಾಗ ಗೌಡ್ಕಿ ಮಾಡ್ತಿರ್ತಾನೆ, ಆಮೇಲೆ ಹೊಡಿದು ಮಾಡ್ತಿರ್ತಾನೆ. ಬಟ್ ಅವನಿಗೆ ದೊಡ್ಡ ರೋಡಿ ಬಂದ್ರೆ ಅನಿಸ್ತಿರ್ತಾನವ. ಹಂಗೆ ಚಾಲು ಆಗಿದ್ದು ಒಂದು ಎಪಿಸೋಡ್ ಹೋಗಿ ಅದು 8 ಎಪಿಸೋಡ್ ಆತ್ರಿ. 8 ಎಪಿಸೋಡ್. ಹಾಂ ರೀ. ಬಟ್ ಮಲ್ಲಪ್ಪ ಸಾಹುಕಾರನ ಸಾಯ್ ಹೊಡೆದನ್ರಿ 8ನೇ ಎಪಿಸೋಡ್ಗೆ. ಬಟ್ ಹುಟ್ಟರು ಕಮೆಂಟ್ ಆದ್ರೆ ಮಲ್ಲಪ್ಪ ಸಾಹುಕಾರನ ಹೊಳೆ ತೊಂಬ ಅಂತೇಳಿ ಮತ್ತೆ 4 ಎಪಿಸೋಡ್ ಮಾಡಿದ್ದೀನಿ ರೀ. ಮತ್ತೆ ಅದ್ರ ಹೆಲಿಕಾಪ್ಟರ್ ತೊಗೊಂಡ್ಬಿಟ್ರು. ಆದರೆ ಬಹುಶಃ ಎಷ್ಟೋ ಸರ್ತಿ ನಾವು ಅನ್ಕೊಂಡಾಗ ಒಂದೇನೋ ಕತೆ ಹೀಗೆ ಬರೆದಿರ್ತೀವಿ, ಆದರೆ ಜನರ ಪ್ರತಿಕ್ರಿಯೆ ಬಂದ ಮೇಲೆ ಅದು ಬೇರೆನೇ ಇನ್ನೇನು ಬದಲಾವಣೆ ಮಾಡಬೇಕಾಗತ್ತೆ. ಇನ್ಸ್ಪೈರ್ ಆಗೋದು ಅಲ್ಲಿಂದ ರೀ ನಾವು. ಹೌದು, ನಾವೇನೋ ಮಾಡಿರ್ತೀವಿ, ಜನ ಇಷ್ಟಪಟ್ರ ಇದಕ್ಕಿಂತ ನಮ್ಗೆ ಏನು ಖುಷಿ ಮಾಡಾಕತ್ತಿದ್ದ ಅವ್ರ ಸಂಬಂಧ. ಇನ್ನು ನಾವು ತುಂಬಾ ವಿಭಿನ್ನವಾಗಿ ಕ್ರಿಯೇಟಿವ್ ಆಗಿ ಕಂಟೆಂಟ್. ಹೌದೌದು, ಅವ್ನು ಹಿಂಗೆ ನೋಡ್ರೆ ಇನ್ನೂ ಬೇರೆ ಥರ ತೋರಿಸ್ತಾನೆ ಅವ್ನು. ಓಕೆ, ಅವ್ನು ಇದ್ರಾಗ ನೋಡ್ತೀರಾ, ಅವ್ನು ಬೇರೆ ಥರ ತೋರಿಸ್ತಾನೆ, ಇನ್ನೂ ನೆಕ್ಸ್ಟ್ ಲೆವೆಲ್ ಐತ್ರಿ. ಖಂಡಿತ ಸರ್. ಹಾಗೆ ನೀವು ಇದೇ ಸರಣಿಯಲ್ಲಿ ಹೆಲಿಕಾಪ್ಟರ್ ಬಳಕೆ ಮಾಡಿದ್ದು ಅಂದರೆ ಈಗ ಒಂದು ದೊಡ್ಡ ಸಿನಿಮಾದಲ್ಲಿ ಕಮರ್ಷಿಯಲ್ ಫಿಲಮಲ್ಲಿ ಒಂದು ಹೀರೋಯಿನ್ ಎಂಟ್ರಿನೋ ಏನೋ ನಾವು ಆ ಥರ ಹೆಲಿಕಾಪ್ಟರ್ ನೋಡೋದಿರುತ್ತೆ. ಆದರೆ ನಾವು ದಿನ ಯೂಟ್ಯೂಬಲ್ಲಿ ತುಂಬ ಇಷ್ಟಪಟ್ಟು ನೋಡೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಥರದ್ದೆಲ್ಲ ಒಂದು ಬಳಕೆ ಮಾಡಿದ್ದಾರೆ ಅಂದರೆ ಅದ್ರ ಹಿಂದೆ ಎಷ್ಟು ಒಂದು ಪರಿಶ್ರಮ ಇರುತ್ತೆ, ಯೋಚನೆ. ತಿಂಗಳಿಂದ ವೇಟಿಂಗ್ ಇತ್ತು. ಹಾಂ, ಹೇಗೆ ಆಯಿತು ಅಥವಾ ಇದು ಓಕೆ ಹಿಂಗೆ ಮಾಡೋಣ ಅಂತ ಒಂದು ಧೈರ್ಯ ತಗೊಂಡು ಹೋಗಿದ್ದು ಹೇಗೆ? ಮಲ್ಲಪ್ಪ ಸಾಹುಕಾರ ಅಂತ ಟೈಟಲ್ ಅಂತೂ ಕೊಟ್ಟಿನ್ರಿ. ಅವ ಹೆಂಗಿರ್ಬೇಕಂದ್ರೆ ದೊಡ್ಡ ವಾಡ್ಯದಾಗಿರ್ಬೇಕು. ಮೊದಲೇ ಮತ್ತೆ ಮಲ್ಲಪ್ಪ ಸಾಹುಕಾರ ಸ್ಟಾರ್ಟ್ ಆಗೋದ ಕೆಂಪೇಗೌಡ ಅಥವಾ ವೀರ ಮದಕರಿ ಸಿನಿಮಾದಾಗ ಸುದೀಪ್ ಸರ್ದು ಇದು ಐತಿ ನೋಡ್ರಿ, ಸೀನ್ ಬರುತ್ತೆ. ಅವ ಗಾಡಿ ಕಟ್ಕೊಂಡು ಒಮ್ಮೆ ಹೋಗ್ತಾನ, ಆ ವಾಡೆ ಐತಲ್ರಿ, ನಮ್ಮೂರು ಬಾಜುನ ಐತ್ರಿ ಅದು. ಓಕೆ, ಮಲ್ಲಪ್ಪ ಸಾಹುಕಾರ ಅಂತ ಈ ವಾಡೆ ಅಂದ್ರೆ ಸಾಹುಕಾರಕ್ಕೆ ಸ್ಟಾರ್ಟ್ ಆತಲ್ಲಿ. ಬಟ್ ಅವ್ನ ಬೈಕ್ ಯಾವ್ದಿರ್ಬೇಕು, ಬುಲೆಟ್ ಇರಬೇಕು. ಅವ್ನ ಕಾರ್ ಯಾವ್ದಿರ್ಬೇಕು, ಥಾರ್ ಇರಬೇಕು. ಸರಿ, ನೆಕ್ಸ್ಟ್ ಏನಿರ್ಬೇಕು, ಎಲೆಕ್ಷನ್ ಪ್ರಚಾರಕ್ಕೆ ಹೆಲಿಕಾಪ್ಟರ್ ಬಳಸ್ಬೇಕು. ಅಂದ್ರೆ ಸ್ಟೆಪ್ ಬೈ ಸಾಹುಕಾರಕ್ಕೆ ತೋರಿಸ್ಬೇಕು ಸರ್. ನಮ್ಮಂತೆಗೆ ಏನು ಬಿಡ್ರಿ, ಮನಿ ಲೋನ ಕಟ್ಟಕ್ಕೆ ಆಗೋಲ್ದು. ಬಟ್ ಎಲ್ಲರೂ ಮಲ್ಲಪ್ಪ ಸಾಹುಕಾರ ಅಂತಾರೆ. ನಾವು ತೋರಿಸ್ಬೇಕು ಒಂದು ರಿಚ್ ಆಗಿ ಹೆಚ್ಚಾಗಿ. ಅವಾಗ ಬಂದಿದ್ದ ಐಡಿಯಾ ಹೆಲಿಕಾಪ್ಟರ್ ಅಂತೇಳಿ, ಹೆಲಿಕಾಪ್ಟರ್ನೇ ಮಾಡೋಣ. ಒಬ್ಬರು ಫೋನ್ ಮಾಡಿದ್ರು, ಇಲ್ಲ ನೀವು ಏನರ ಪ್ರಮೋಷನ್ ಏನಾರು ಮಾಡಿದ್ರೆ ನಮ್ದು ಹೆಲಿಕಾಪ್ಟರ್ ನೀವು ಮಾಡ್ಕೋರಿ ಅಂತ ಅವ್ರ ಫೋನ್ ಮಾಡಿದ್ರು. ಮಾಡ್ದೆ ನಾವು ಯೋಚನೆ ಮಾಡತ್ತೇವೆ. ಇನ್ನೊಂದು ನಾವು ಏನು ಅನ್ಕೋತೀವಿ ಒಂದೊಂದ್ಸಲ ಅದು ಒಳ ಮನಸ್ಸಿನಾಗ ನಮ್ದು ಮಾಡಬೇಕಂತಿತ್ತಂದ್ರೆ ನಿಸರ್ಗನು ಅಂದ್ರೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ಇದು ಹೆಂಗೆ ಹೆಂಗೆ ಗೊತ್ತಾಗುತ್ತೆ. ಈಗ ಗೊತ್ತೇನ್ರಿ, ನಾನು ಇಲ್ಲೇನೋ ಒಂದು ಯಾಡ್ ನೋಡ್ತೀನಿ, ಏನೋ ಒಂದು ಚೆಡ್ಡಿದು ಏನೋ, ಅದು ಫೇಸ್ಬುಕ್ ರೆಕಮೆಂಡ್ ಆಗುತ್ತೆ. ಎಲ್ಲ ಕಡೆ ಹೆಂಗೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಅದು ಕಿವಿ ಕೊಟ್ಟು ಯಾಕೆ ಹೇಳ್ತಾರಪ್ಪ ಅಂತೇಳಿ. ಹಂಗೆ ಒಟ್ಟು ನೇಚರ್ನಾಗ ಒಬ್ಬ ಕಿವಿ ಕೊಟ್ಟು ಕೇಳೋ ಅದಾನ, ಅದಕ್ಕೆ ನಾವು ದೇವ್ರು ಅನ್ಬೋದು, ದೇವ್ರ ಅಂತೇವಿ. ಅವಾಗ ಅನಿಸ್ತಿ ಓಕೆ ಬಂತು. ಎಲ್ಲಿಗೆ ಬರತ್ತೀರಿ? ನಾವು ಪುನಾಕ್ ಬರತ್ತೇವೆ, ನೀವು ಬಂದು ಶೂಟ್ ಮಾಡಿರಿ. ಸರ ನನ್ನ ಬಜೆಟ್ ಶಾರ್ಟ್ ಫಿಲ್ಮ್ ಬಜೆಟ್ ಇರೋದ ಇಷ್ಟು. ಇಲ್ಲಿಂದ ಪುನಾಕ್ ಬಂದು ನನ್ನ ಟೀಮ್ ಕರ್ಕೊಂಡು ಹೊಳ್ಳಿ ಬಂದರೆ ಟೋಟಲ್ ನಾನು ಅದ್ರಾಗ 4 ಎಪಿಸೋಡ್ ಮಾಡ್ತೀನಿ. ಮತ್ತೇನು ಮಾಡ್ತೀರಿ? ಸರಿ, ನಾನು ಬಾಗಲಕೋಟೆ ಸುತ್ತಮುತ್ತ ಏನಾರ ಬಂದ್ರೆ ಹೇಳ್ರಿ. ಮಾರ ಹಂಗೆ ಬರೋಕ್ಕಾಗತ್ತೆ? ಬೇಕಾದ್ರೆ ನೀವು ಹೇಳ, ಎಷ್ಟು ಒಂದು 20 ಲಕ್ಷ ಹಾಕಿ ಇಲ್ಲಿಂದ ಬರ್ತೇವೆ, ಶೂಟ್ ಮಾಡಿ ಹೊಳ್ಳಿ ಹೋಗ್ತೀವಿ ಅಂದ್ರೆ. ಸರ್ ಹಂಗೆ ಹೇಳಿಲ್ರಿ, ನಾನು ಬಂದಾಗ ಹೇಳ್ರಿ, ನಾನು ಬರಬೇಕು, ನೀವು ಮಾಡಬೇಕಂತ ಹೇಳ್ತಿಲ್ಲ, ಬಂದಾಗ ಹೇಳ್ರಿ ಅಂತಂದಿದ್ದೆ. ಒಂದು 3 ತಿಂಗಳು ಬಿಟ್ಟು ಫೋನ್ ಮಾಡಿದ್ರು, ಬಿಜಾಪುರ ಇಂಡಿಗೆ ಬಂದೇವಿ, ಬೇಕಾದ್ರೆ ಬರ್ರಿ ಅಂದರೆ. ಬಡ 2 ಕಾರ್ ಮಾಡಿದ್ದೀವಿ, ಉಟ್ರೂ ಹಾಕ್ಕೊಂಡಿವಿ, ಸೀದಾ ಹೋಗ್ಬಿಟ್ಟೇವ್ರಿ. ಹೋಗಿ ಅಲ್ಲಿ ಡ್ರೋನ್ ಒಯ್ದೇವಿ, 2 ಕ್ಯಾಮ್ರಾ ಒಯ್ದೇವಿ, ಎಲ್ಲ ಪೂರ ಸಜ್ಜು ರೀ. ಎಲೆಕ್ಷನ್ ಇದ್ದು, ಓಕೆ MLA ಅಂದರೆ ಎಲೆಕ್ಷನ್ ನಿಂತಾನವ ಅಂತೇಳಿ ತೋರಿಸ್ಬೇಕಂತ ಏನು ಮಾಡಿದ್ವಿ. ಹೋಗಿ ಡ್ರೋನ್ ಹಾರಿಸ್ಬೇಡ ಅಂದ್ರೆ ಅವರು
ಡ್ರೋನ್ ಯಾಕೆ ಹಾರಿಸ್ಬೇಡ ಅಂದ್ರೆ ಹೆಲಿಕಾಪ್ಟರ್ಗೆ ಏನೋ ಇದು ಆತಂದ್ರೆ ಭಾಳ ತೊಂದರೆ ಆಗುತ್ತೆ, ಡ್ರೋನ್ ಹಾರ್ಸಕ್ಕೆ ಹೋಗ್ಬೇಡ. ಸರಿ ಹಂಗೆ ಆ ಡ್ರೋನ್ ಶಾಟ್ ಟೈಪ್ ಏನೋ ಒಂದು ಬೇಕಾಗೈತಿ, ಒಂದೇ ಕ್ಯಾಮ್ರಾ ಯೂಸ್ ಮಾಡಿರಿ ಅಂದ್ರೆ 2 ಕ್ಯಾಮ್ರಾ ಯೂಸ್ ಮಾಡಿಬಿಟ್ರೆ ಒಂದೇ ಕ್ಯಾಮ್ರಾ. ಸರಿ ಒಂದು ಕ್ಯಾಮ್ರಾ ಎಲ್ಲಿ ತಳಗಿಟ್ಟೆ, ಇನ್ನೊಂದು ಕ್ಯಾಮ್ರಾನ ಒಬ್ಬಂಗೆ ಕಿವಾಗಳಿದೆ ಹೋಗಿ ಸಾಲಿ ಮನೆ ನಿಂದ್ರಿ ಅಂತೇಳಿ. 3 ಅಂತಸ್ತಿನ ಸಾಲಿ ಐತ್ರಿ, ಸ್ಕೂಲ್ ಐತಿ, ಸಾಲಿ ಮನೆ ನಿಂದ್ರಿ ಕ್ಯಾಮ್ರಾ ತೊಗೊಂಡು, ಯಾರಿಗೆ ಗೊತ್ತಲ್ಲ ಕ್ಯಾಮ್ರಾ ಎಲ್ಲಿಟ್ಟೇವೆ ಅಂತೇಳಿ. ಅವ ಅಲ್ಲಿ ನಿಂತ ಒಬ್ಬ ಇಲ್ಲಿ ನಿಂತ ಹೆಲಿಕಾಪ್ಟರ್ ಬಂದ್ರಿ, ಅವ ಏನು ಬರೋದನ್ನ ಎಲ್ಲ ತೊಗೊಂಡ, ಬರೋ ಶಾಟ್ ಎಲ್ಲ. ನೀವು ಗ್ರೌಂಡ್ ಏನಿತ್ತು ಅಂದ್ರೆ ಆ ಥರ ಕಾಣಿಸಂಗಿಲ್ಲ, ಅದು ಎಷ್ಟು ಕೆಳಗಡೆ ಕಾಣ್ತದೆ, ಆ ಫ್ಯಾನು ಆ ಗ್ಲಾಸ್ ಎಲ್ಲ ಕಾಣಂಗಿಲ್ಲ. ಒಬ್ಬ ಮ್ಯಾಗ್ ತೊಗೊಂಡಿದ್ದು ಪೂರ ಅದು ಒಂಥರ ರಿಚ್ ರೀ, ಪೂರ ಪ್ರಾಪರಾಗಿ ಮಾಡಾಕ್ತೇವೆ ನಂಗೆ. ಹಂಗೆ ಬತ್ತು ಇವ ಹಿಂಗೆ ತೊಗೊಂಡು ಇಳಿದು ಬರ್ತೀವಿ. ಆವಾಗ ಅಲ್ಲಿ ಜನ ನಿಂತಾರೆ ರೀ, ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಹುಡುಗ ಇನ್ನೊಬ್ಬ ಕಿರಣ್ ಅಂತದನ್ರಿ, ಅವ ಬಂದ, ಹುಡುಗರು ನಿಂತಾರೆ, ಏನು ಮಾಡೋಣ ನೀ ಜಸ್ಟ್ ಅಡ್ಡಾಶ್ ಹೋಗ ಮಲಪ್ ಸೌಕರ್ಯ ಅಂತೀನಿ, ಅವ್ರಿಗೆ ಹೇಳ್ಬರ್ತೀನಿ ಜೈ ಅನ್ರಿ ಅಂತೇಳಿ ಒಂದು ಶಾಟ್ ಭಾರಿ ಬಂದ್ಬಿಡ್ತಂದೆ. ಸರಿ ಅಂತಂದೇವಿ. ಓಕೆ ಹುಟ್ರಿಗೆ ಹೇಳ, ನೋಡಪ್ಪ ನೀವು ಹಿಡಿದ ಬರ್ಬೇಕಾ, ಹ್ಞೂ ಬರ್ಬೇಕು, ಮಲಪ್ ಸೌಕರ್ಯ ಅಂತೀನಿ ಜೈ ಅನ್ಬೇಕು ನೀವು. ಸರಿ ಅಂದರು. ಅವ್ರ ರೀತಿ ಕಾಶ್ ಹೊಂಟಿವಿ, ನಂಗೆ ಕೈ ಮಾಡ್ಬೇಕು, ಮಲಪ್ ಸೌಕರ್ಯ ನಾವು ಜೈ ಅನ್ನೋರು. ಅದು ಏನಾಗ್ಬಿಡ್ತು ಅಂದ್ರೆ ಪ್ರಮೋಷನ್ಗೆ ನಾ ಇಲೆಕ್ಷನ್ಗೆ ಬಂದೀನಿ, ಮಲ್ಲಾಪ್ ಸಾಕರ್ ಸಂಬಂಧ ಜನ ಬಂದಾರಂತೆ, ಅವ್ರು ಬಂದು ಹೆಲಿಕಾಪ್ಟರ್ ನೋಡಕ್ರಿ ಅವ್ರದ್ದು ಒಂದು ತೊಗೊಂಡು ಒಂದು ಸ್ವಲ್ಪ ಜೈ ಅನಿಸಿದ್ವಿ. ಬಟ್ ಕಾನ್ಸರ್ಟ್ ಮುಗಿಬೇಕಾಗಿತ್ತು ನನಗೆ. ಮಲ್ಲಾಪ್ ಸಾಕರ್ MLA ಟಿಕೆಟ್ ಕೊಡಕ್ಕೆ ಹೊಂಟಾನೆ, ಇದು ಟಿಕೆಟ್ ತೊಗೊಳಕ್ಕೆ ಹೊಂಟಾನ. ಬಟ್ ಅವ್ನು ಯಾವ ಲಾಡ್ಜ್ನಾಗ ಉಳಿಬೇಕು ಅಂದಿವೆ. ಬಿಜಾಪುರ್ನಾಗ ನಮ್ಮ ಪಾಟೀಲ್ ಸಾಹೇಬ್ರದ್ದು, ಯತ್ನಾಳ್ ಸಾಹೇಬ್ರದ್ದು ಒಂದು ಇದು ಐತ್ರಿ, ದೊಡ್ಡದೊಂದು ಹೋಟೆಲ್. ಸರಿ ಅವ್ರು ಅಂದಿದ್ರು ಯಾವಾಗಾರ ಬಂದಾಗ ಮಾಡ್ಕೋ ಶೂಟಿಂಗ್ ಅಂತೇಳಿ. ಎಸ್ ಅಂದಿವೆ ಐತಿ. ಅಲ್ಲಿ ಹೋದೇವಿ, ಆ ಶೂಟ್ ಮುಗಿಸಿದ್ದೀವಿ. ಶೂಟ್ ಮುಗಿಸಿ ಮಾಡಿದಾಗ ಒಂದು ಒಳ್ಳೆ ಹೆಸರು ಬಂತ್ರಿ. ಖಂಡಿತ ಸರ್, ಅದೇ ನೀವು ಹೇಳ್ದಂಗೆನೆ ನೀವು ಮನ್ಸಾರೆ ಅನ್ಕೊಂಡಿದ್ರಿ ಹೀಗೆಲ್ಲ ಮಾಡ್ಬೇಕಂತ. ಅದು ಪ್ರಕೃತಿನೇ ಅದಕ್ಕೆ ಸ್ಪಂದಿಸಿದೆ. ಅವತ್ತು ಹೆಲಿಕಾಪ್ಟರ್ ನೋಡಕ್ ಬಂದವರು ನಿಮ್ಗೆ ಜೈ ಅಂದ್ರು, ಇವಾಗ ನಿಮ್ಮನ್ನೇ ನೋಡಕ್ ಬಂದು ಜೈ ಅಂತ ಹೇಳ್ತಾರೆ. ಈಗ JCB ತಿಪ್ಪಿ ಅಡ್ಡಾಕೈತಿ ನೋಡ್ಕೊಂಡು ನಿಂತ್ಬಿಡ್ತೇವೆ, ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಏನಪ್ಪ ಅಂತೇಳಿ. ಹಂಗೆ ಮತ್ತೆ ಹೆಲಿಕಾಪ್ಟರ್ ಬಂದು ನಮ್ಮೂರಿಗೆ ಮತ್ತೆ ಜನ ಸೇರ್ ಬಿಡ್ತಾರೆ. ಬಟ್ ಅದು ನ್ಯೂಸ್ ಹಂಗೆ ಮಾಡೋಗ ನನ್ನ ಸಂಬಂಧ ಬಂದಾರ. ಓಕೆ, ಯಾರಿಗೆ ಗೊತ್ತಾಗಲ್ಲ ರೀ ಊರಾಗ ಜೈ ಅನ್ಸ್ಬಿಡ್ಯಾರ ಪೂರ. ಹೌದು. ಹಾಗೆ ನೀವು ಅದೇ ಸರಣಿನ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲೂ ಕೂಡ. ಆ ಸರಣಿ ಅಲ್ರಿ, ಅದು ಗಜೇಂದ್ರಗಡ ಪೊಲೀಸ್ ಸ್ಟೇಷನ್ ಅಂತೇಳಿ ಮರ್ಡರ್ ಮಿಸ್ಟರಿ ಸರ್ ಅದು. ಸೊ ಅದು ಬೆಂಗಳೂರಲ್ಲೇ ಪ್ಲಾನ್, ಬೆಂಗಳೂರು ಕಂಠೀರವ ಸ್ಟುಡಿಯೋದಾಗ ರೀ. ಅದು ನಮ್ದೇನಾಯ್ತು, ಏನೋ ಮಾಡ್ತೇವೆ ಯೂಟ್ಯೂಬ್ನಾಗ ಕ್ಯಾಮ್ರಾ ಇಡ್ತೀವಿ, ಅದು ಮಾಡ್ತೇವೆ. ಓಕೆ, ನಾವು ಸಿನಿಮಾ ಗತೆ ಮಾಡೋಲ್ಲ, ಏನೋ ಒಂದು ಮಾಡ್ಬೇಕಲ್ರಿ. ವರ್ಷ ಅದನ್ನ ಮಾಡ್ಕೊತ ಹೋದ್ರೆ ಎಲ್ಲರಿಗೆ ಬೇಸರ ಆಗುತ್ತೆ, ನಮಗೆ ಬೇಸರ ಆಗುತ್ತೆ ನಮ್ಮ ಕೆಲಸ. ಅವಾಗ ಅನಿಸಿದ್ದು ಇಲ್ಲ, ಒಂದು ದೊಡ್ಡ ಪ್ಲಾನ್ ಮಾಡೋಣ. ಪೊಲಿಟಿಷನ್ ನಾವು ಸಾಹೇಬರಿಗೆ, ನಾವು ಪೊಲೀಸ್ ಸಾಹೇಬರಿಗೆ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ನಮಗೆಲ್ಲ ಸಿಗ್ತಾವೆ ರೀ. ಇಲ್ಲ ಪ್ರಾಪರಾಗಿ ಸಿನಿಮಾ ಹೆಂಗೆ ಮಾಡ್ತಾರೆ ಹಂಗೆ ಮಾಡೋಣ, ಒಂಥರ ಹುಚ್ಚರಿ. ಅದು ಏನೋ ಒಂದು ಮಾಡ್ಬೇಕದ ಅಂತೇಳಿ ಕಂಟ್ರಿ ಸ್ಟುಡಿಯೋಗೆ ಬಂದಿವಿ. ಪರ್ ಡೇ ಒಂದಿಷ್ಟು ಅಮೌಂಟ್ ಇತ್ತು, ಅದನ್ನು ಕಟ್ಟಿ ಯಾರು ಎಂಪ್ಲಾಯ್ನ ತೊಗೊಲಿಲ್ಲ ರೀ. ಅವು ಟೇಬಲ್ ಎಕಡೆ ಕಡೆ ಬಿದ್ದಿರ್ತಾವೆ, ಫೈಲ್ಸ್ ಎಕಡೆ ಕಡೆ ಬಿದ್ದಿರ್ತಾವೆ, ನಮ್ಗೆ ಹೆಂಗೆ ಬೇಕು ಹಂಗೆ ಸೆಟ್ ಮಾಡ್ಕೋಬೇಕು ನಾವು. ಅವಾಗ ಹುಟ್ರು ಯಾರು ಕ್ಯಾಮ್ರಾಮನ್ ಅದಾರ, ಯಾರದಾರ, ಇವನ್ ಪ್ರಿಯಾ ಅವರು ಎಲ್ಲರೂ ಪ್ರತಿಯೊಬ್ಬರು ವರ್ಕ್ ಮಾಡ್ಬೇಕಲ್ಲಿ. ಎಲ್ಲ ಫೈಲ್ ಜೋಡಿಸಿ ನಮ್ಗೆ ಹೆಂಗೆ ಸೆಟಪ್ ಮಾಡ್ಕೊಂಡ್ವಿ ಪೂರ ಮಾಡ್ಕೊಂಡು ಅದು ಮಾಡಿದ್ವಿ. ಅವಾಗ ಅನಿಸ್ತಿ, ಓ ನಮ್ಮಂಥ ದಡ್ರ ಯಾರಿಲ್ಪ, ನಾವು ಸಿನಿಮಾ ಮಾಡ್ತೇವೆ ಅನ್ನೋದೊಂದು ಅಹಮ್ ಐತಲ್ಲ, ಅದು ಇಳಿದ್ಬಿಡ್ತೀರಿ. ಸಿನಿಮಾನ ಬೇರೆ, ಯೂಟ್ಯೂಬ ಬೇರೆ. ಅವಾಗ ಅನಿಸ್ತಿ ನಾ ಕಲಿದು ಭಾಳ ಐತೆ. ಅದೊಂದು ಕಲಿಕೆಗೆ ನಾವು ಬಳಸಿದ್ದು ಕಂಠೀರವ ಸ್ಟುಡಿಯೋ. ಹೌದು. ಅದೇ ನೀವು ಹೇಳ್ದಂಗೆ ಒಂದು ಎದರೋ ಒಂದು ಈ ಥರ ಮಾಡಬೇಕು ಅಂತ ಅನ್ಕೊಂಡು ಹೋದಾಗ ಅಲ್ಲೇ ಇನ್ನೇನೋ ಕಲಿಯೋದಕ್ಕೆ ಸಿಗುತ್ತೆ, ಅನ್ಕೊಂಡೇ ಇರೋದಿಲ್ಲ. ಆ್ಯಂಡ್ ಕ್ಯಾಮ್ರಾಮನ್ ಕೂಡ ಕೆಲಸ ಮಾಡಬೇಕು, ಆಕ್ಟರ್ ಕೂಡ ಎಲ್ಲ ರೀತಿ ಕೆಲಸ ಮಾಡೋದಕ್ಕೂ ಎಲ್ಲರೂ ಕೆಲಸ ಮಾಡೋದು. ಉತ್ತರ ಕರ್ನಾಟಕ ಬಿಟ್ಟು ಬೇರೆ ಭಾಗದ ಜನರು ಕೂಡ ನಿಮ್ಮ ವಿಡಿಯೋಸ್ನೆಲ್ಲ ನೋಡ್ತಾರೆ, ಇಷ್ಟಪಡ್ತಾರೆ. ಯಾಕಂದ್ರೆ ಅವ್ರಿಗೆಲ್ಲ ಅದೊಂಥರ ಹೊಸದಂತ ಅನ್ಸುತ್ತೆ, ಅಥವಾ ಏನೋ ನಮಗೆ ಬರಲ್ಲ ಬಟ್ ಅದನ್ನ ನಾವು ನೋಡಿ ಎಂಜಾಯ್ ಮಾಡ್ತೀವಿ ಅಂತ ಇರುತ್ತೆ. ಈ ಭಾಷೆ ಇದಕ್ಕೆ ನೀವು ಸ್ಟಿಕ್ ಆಗ್ಬೇಕಂತಾನೆ ಪ್ಲಾನ್ ಮಾಡಿದ್ದ ಅಥವಾ ಹೇಗೆ? ಈಗ ಏನಂತಾರೆ ಗೊತ್ತಂದ್ರೆ, ನೀವು ಉತ್ತರ ಕರ್ನಾಟಕ ಭಾಷೆನ ಎಲ್ಲ ಕಡೆ ರೀಚ್ ಮಾಡ್ಸಾಕತ್ತಿ. ಬೈ ಉತ್ತರ ಕರ್ನಾಟಕ ಭಾಷೆ ನಾನು ರೀಚ್ ಮಾಡ್ಸಾಕತ್ತೈತಿ ಆ್ಯಕ್ಚುಲಿ. ಅದು ಇರ್ಲಿಕ್ಕಂದ್ರೆ ರಗಡ್ ಜನ ಅದಾರ, ಬೆಂಗಳೂರದಾಗ ಅದಾರ, ಅಥವಾ ಉತ್ತರ ಕನ್ನಡದಾಗ ಸಿಕ್ಕಾಪಟ್ಟೆ ಜನ ಅದಾರ. ನನ್ನನ್ನು ಇಷ್ಟಪಡಾಯ್ತಿಲ್ಲ ಆ ಭಾಷೆನ ಇಷ್ಟ. ಪ್ರತಿಯೊಬ್ಬರು ಅಂತ ನಿಮ್ಮ ಭಾಷೆ ಭಾರಿ ಐತಲ್ಲ, ಅದು ಭಾರಿ ಐತಲ್ಲ, ನಾನು ತೊಗೊಂಡಿಲ್ಲ, ನಾನು ತೊಗೊಂಡದ್ದು ಅದು ಖುಷಿ ಕೊಡುವ ಕೆಲಸ ಅದು. ಆಮೇಲೆ ಅದೇ ಇಷ್ಟೆಲ್ಲ ನಾವು ಮಾಡೈತಂದ್ರೆ ಅದನ್ನ ಹೆಂಗೆ ಬಿಟ್ಕೊಡಕತ್ತೀರಿ, ಅದೇ ಮೇನ್ ನಮಗೆ. ಆಮೇಲೆ ಜನರು ಏನಾದ್ರು ಕೇಳಿರೋದಿದೆಯಾ ಅಂದರೆ ಬೆಂಗಳೂರು ಸ್ಟೈಲ್ನು ಸ್ವಲ್ಪ ಸೇರಿಸಿ ಅಥವಾ ಬೇರೆ ಸೇರಿಸಿ? ಜನ ಏನು ಕೇಳ್ರಿ, ನಾನ ಮಾಡಿದೆ, ನಿನ್ ಡೇಟ್ ಐತೆ ಅಟ್ ಮಾಡಂದ್ರು. ನೀಗ್ಲಾರ್ದು ಮಾಡಕ್ಕೆ ಹೋಗ್ಬೇಡ, ನೀಗ್ಲಾರ್ದು ದೊಡ್ಡ ಮಾಡಕ್ಕೆ ಹೋಗ್ಬೇಡ. ಅದಕ್ಕೆ ನಾವು ಕಿಸಾಮತಿ ಅಂತೀವಿ, ಒಣ ಕಿಸಾಮತಿ ಮಾಡಕ್ಕೆ ಹೋಗ್ಬೇಡ. ಎಲ್ಲಿದೆ ಅದನ್ನ ಮಾಡು.